ಗೈಸ್ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ನಂದು ಲವ್ ಮ್ಯಾರೇಜು. ನಾವಿಬ್ರು ಲವ್ ಮಾಡಿ 13 ವರ್ಷನೂ ಆಗಿರ್ಬೋದು. ಆದರೆ ಮದುವೆ ಅನ್ನೋ ಆಗಿ ಸೇರಿ ನಮ್ದು ಲವ್ ಮ್ಯಾರೇಜು. ಅದನ್ನ ಹೇಳ್ಬೇಕು ಅಂತ ಅಂದರೆ ತುಂಬ ಹಾಯ್, ವೆಲ್ಕಮ್ ಬ್ಯಾಕ್ ಟು ತನ್ನಗುಳ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಫಾರ್ ಅನದರ್ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನು ವ್ಲಾಗು ಅಂತ ಅಂದರೆ ಇದು ಯಾವುದೇ ರೀತಿ ಡ್ರೆಸ್ಸಸ್ ಆಗಲಿ, ಕುಕ್ಕಿಂಗ್ ಆಗಲಿ, ಟ್ರಾವೆಲ್ ಆಗಲಿ ಆ ಥರ ಏನಿಲ್ಲ. Q&A ಕ್ವಶನ್ಸ್ದು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕ್ಬಿಟ್ಟು ಕ್ವಶನ್ ಮೀ ಅಂತ ಹೇಳಿ ಹಾಕಿದ್ದೆ. ಸೊ ಇವಾಗ ಅದೊಂದು ಸ್ವಲ್ಪ ಅಷ್ಟು ಕ್ವಶನ್ಸ್ ಬಂದಿದೆ. ಏನೇನು ಬೇಕು ಅದನ್ನ ಮಾತ್ರ ನಾನು ತೆಗೆದಿಟ್ಕೊಂಡಿದ್ದೀನಿ. ಬೇಡದಿರೋದೆಲ್ಲ ತೆಗೆದಿಟ್ಕೊಂಡಿಲ್ಲ, ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಅದಕ್ಕೆ ನಾವು ಆನ್ಸರ್ ಮಾಡೋಣ. ಓಕೆನಾ? ಬನ್ನಿ ಫಸ್ಟ್ ಒಳ್ಳೆಯದಿಂದ ಸ್ಟಾರ್ಟ್ ಮಾಡೋಣ. ಸೊ ಯಾರೋ ಒಬ್ರು ಕೇಳಿದ್ದಾರೆ, ಅಕ್ಕ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತಾ? ನೋ. ಈಗಿನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ 3 years ಆಗಿತ್ತು. ಬಟ್ ದುಡ್ಡಂಥದ್ದೇನು ಬಂದಿಲ್ಲ ನನಗೆ. ಇನ್ನು ಮಾನಿಟೈಸಸ್ ಏನೂ ಆಗಿಲ್ವಲ್ಲ. ಸೊ ಅದರಿಂದ ನಾನೇನಾದರೂ ಡೈಲಿ ಅಪ್ಲೋಡ್ ಮಾಡ್ತಿದ್ರೆ ವೀಡಿಯೋಸ್ನ ಸೇಮ್ ಇವಾಗ ಏನು ಅಪ್ಲೋಡ್ ಮಾಡ್ತಾ ಇದ್ದೀನೋ ಆ ಥರನೇ ಡೈಲಿ ಬೇಸಿಸ್ ಮೇಲೆ ಅಪ್ಲೋಡ್ ಮಾಡ್ತಿದ್ರೆ ದುಡ್ಡು ಬರ್ತಿತ್ತಪ್ಪ. ಇವಾಗ ನಾನು ಇವಾಗಷ್ಟೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಎಲ್ಲ ಇವಾಗ ವಿಡಿಯೋ ಹಾಕಿದ್ರೆ 1 monthಗೆ ಹಾಕ್ತಿದ್ದೆ. ಸೊ ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್, ನಿಮಗೆ ಇನ್ಸ್ಟಾದಲ್ಲೂ ದುಡ್ಡು ಬರ್ತಿದ್ಯಾ? ಇನ್ಸ್ಟಾಗ್ರಾಮಲ್ಲಿ ನನಗೆ ಹಳೆ ಅಕೌಂಟ್ ಇತ್ತಲ್ಲ, ಆವಾಗ ದುಡ್ಡು ಬರ್ತಿತ್ತು. ಬಟ್ ಈ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ಗಳು ಬರ್ತಿದ್ದಾವೆ. ಬಟ್ ನಾನು ಅದನ್ನು ಮಾಡಬೇಕು, ಸ್ವಲ್ಪ ರೀಸನ್ಸ್ಗೆ ಒಪ್ಕೊಂಡಿರಲಿಲ್ಲ ಸ್ವಲ್ಪ ದಿನ. ಇವಾಗ ನಾನು ಮಾಡ್ತೀನಿ. ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು, ಮತ್ತೆ ಮೇಡಮ್ ಈ ಥರ ಇದೆ ಮಾಡ್ತೀರಾ ಅಂತ ಹೇಳಿ ಕೇಳಿದ್ರು. ಒಂದು ಮೇಕಪ್ ಕೇಳಿದ್ದಾರೆ, ಇನ್ನೊಂದು ರೆಸಾರ್ಟ್ ಕೇಳಿದ್ದಾರೆ, ಇನ್ನೊಂದು ಜ್ಯುವೆಲರ್ಸ್ದೇನೋ ಕೇಳಿದ್ದಾರೆ. ಸೊ ನಾನು ಮೇಕಪ್ ಅವ್ರಿಗೆ ಸ್ವಲ್ಪ ನನಗೆ ಮೇಕಪ್ ಇದಾಗುತ್ತೆ, ಸೆಟ್ ಆಗಲ್ಲ ನನಗೆ ಅಷ್ಟು ಮೇಕಪ್ ಅಂತ ಹೇಳಿ ನಮ್ಮ ಯಜಮಾನ್ರು ಹೇಳಿದ್ರು ಮೇಕಪ್ ಏನು ಬೇಡ, ರೆಸಾರ್ಟ್ ಬೇಕಾದರೆ ನೋಡು ಅಂತ ಹೇಳಿದ್ದಾರೆ. ರೆಸಾರ್ಟ್ ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಅವರು ಸರಿ ಮ್ಯಾಮ್, ನೀವು ಯಾವಾಗ ಫ್ರೀ ಇರ್ತೀವಾಗ ಬನ್ನಿ, ವೀಡಿಯೋಸ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಅದೊಂದು ಓಕೆ ಆಗಿದೆ. ಇವಾಗ ಅದಕ್ಕೊಂದು ಹೋಗಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ಬರೀ ನನಗೆ ಕೇಳಿರೋದೇನು ಗೊತ್ತಾ, FB ಅಲ್ಲಿ ದುಡ್ಡು ಬರುತ್ತಾ, ಇನ್ಸ್ಟಾದಲ್ಲಿ ದುಡ್ಡು ಬರುತ್ತಾ, ಬರೀ ಇದೇ ಕೇಳಿದ್ದಾರೆ. FB ಅಲ್ಲಿ ನಿಮಗೆ ದುಡ್ಡು ಬರುತ್ತಾ? ಎಸ್, FB ಅಲ್ಲಿ ದುಡ್ಡು ಬರುತ್ತೆ. ಬಟ್ ನನಗೆ ಬರ್ತಾ ಇಲ್ಲ. ಅದು ಅದೇನೋ ಅಪ್ಡೇಟ್ ಎಲ್ಲ ಮಾಡಬೇಕು, ಟ್ಯಾಕ್ಸ್ದೇನೋ ಅಪ್ಡೇಟ್ ಮಾಡಬೇಕು. ಅದೆಲ್ಲ ಕುತ್ಕೊಂಡು ನೀಟಾಗಿ ಅಪ್ಡೇಟ್ ಮಾಡಿದ್ರೆ ಆಬ್ವಿಯಸ್ಲಿ ನನಗೂ ದುಡ್ಡು ಬರುತ್ತೆ. ಇನ್ನು ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಕೇಳಿದ್ದಾರೆ, ಅಕ್ಕ ನಿಮ್ಮ ಮನೆ ಸ್ವಂತದ ಬಾಡಿಗೆದ ಲೀಸ್ದ ಅಂತ. ಸೊ ನಮ್ಮದು ರೆಂಟ್. ನಾವಿವಾಗ ಪ್ರೆಸೆಂಟಲ್ಲಿರೋದು ರೆಂಟ್ ಮನೆ. ನಮ್ಮದು ಸ್ವಂತ ಮನೆ ಅಲ್ಲ, ರೆಂಟ್ ಮನೆ. ಲೀಸ್ ಅಲ್ಲ, ರೆಂಟ್ ಕಟ್ತಾ ಇದೀವಿ, ಬಾಡಿಗೆ. ನೆಕ್ಸ್ಟ್ ಕೇಳಿದ್ದಾರೆ, ಇದು ಅಕ್ಕ ನೀವು ಬರೀ ಕುಕ್ಕಿಂಗ್ ವ್ಲಾಗೇ ಮಾಡ್ತೀರಾ ಇಲ್ಲ ಟ್ರಾವೆಲಿಂಗ್ ವ್ಲಾಗು ಮಾಡ್ತೀರಾ? ಗೈಸ್, ನನ್ನ ವ್ಲಾಗ್ನ ನೀವು ನೋಡಿದ್ರೆ ಎರಡೂ ಗೊತ್ತಾಗುತ್ತೆ ಅಲ್ವಾ. ನಾನು ಎರಡೂ ಮಾಡ್ತೀನಿ. ಎಲ್ಲ ವ್ಲಾಗು, ಟ್ರಾವೆಲಿಂಗ್ ವ್ಲಾಗು ಮಾಡ್ತೀನಿ, ಕುಕ್ಕಿಂಗ್ ವ್ಲಾಗು ಮಾಡ್ತೀನಿ, ಇನ್ನೊಂದೇನು ಔಟ್ಫಿಟ್ ವ್ಲಾಗು ಮಾಡ್ತೀನಿ. ಕಾಮಿಡಿ ವ್ಲಾಗ್ ಮಾಡಲ್ಲ, ಯಾಕೆಂದರೆ ನಾನು ಯಾರನ್ನೂ ಅಷ್ಟು ಇಲ್ವಲ್ಲ. ಸೊ ನಾನು ಒಬ್ಳೇ ವಿಡಿಯೋ ಮಾಡೋದು. ನಮ್ಮ ಯಜಮಾನ್ರು, ನಾನು ಅಷ್ಟೇ. ನಂದೇನಿದೆ ಡೈಲಿ ಬೇಸಿಸ್ ಅದನ್ನು ತೋರಿಸ್ತೀನಿ. ನಮ್ಮ ಯಜಮಾನ್ರದ್ದು ಅವ್ರ ಮಗ ತೋರ್ಸೋಕ್ಕಾಗಲಿಲ್ಲ ಅಂದ್ರೂ ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಾನು ಅವ್ರನ್ನ ತೋರಿಸ್ತೀನಿ. ನೀವು ಕೆಲಸಕ್ಕೆ ಹೋಗ್ತೀರಾ? ಕೆಲ್ಸಕ್ಕೆ ಹೋಗಂಗಿದ್ರೆ ನಾನು ಯಾಕೆ ರೀಲ್ಸು ಯೂಟ್ಯೂಬ್ ಎಲ್ಲ ಮಾಡ್ಕೊಂಡು ಕುತ್ಕೋತಿದ್ದೆ, ಆರಾಮಾಗಿ ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ದೆ. ಸರಿ, ನೆಕ್ಸ್ಟ್ ಕ್ವಶನ್. ನಾನು ಬರೆದಿಟ್ಕೊಬೇಕಿತ್ತು. ನಾನು ಬರೆದಿಟ್ಕೊಂಡಿದ್ರೆ ಚೆನ್ನಾಗಿರೋದು. ನೀವು ಪ್ರ್ಯಾಂಕ್ ವಿಡಿಯೋಸ್ ಮಾಡಿ ನಿಮ್ಮ ವಿಡಿಯೋಸ್ ಕ್ಲಿಕ್ ಆಗುತ್ತೆ. ಯಾರ ಮೇಲೆ ಪ್ರ್ಯಾಂಕ್ ಮಾಡಲಿ ನಾನು? ಪ್ರ್ಯಾಂಕ್ ವಿಡಿಯೋಸ್ ಮಾಡಿ ಅಂತೆ ನಮ್ಮ ಯಜಮಾನ್ರ ಮೇಲೆ ಪ್ರ್ಯಾಂಕ್ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂದರೆ ಅವರು ಕಣ್ಣು ಹಿಡ್ದು ಬಿಡ್ತಾರೆ. ನಾನು ಮೊದಲೇ ಫೋನ್ ಇಡೋಕ್ಕೆಲ್ಲ ಬರಲ್ಲ. ನಾನು ಏನಾದ್ರು ಸ್ವಲ್ಪ ನಾಟಕ ಅವ್ರ ಮುಂದೆ ನಾನು ಅಕ್ಕೇ ಬಿಡ್ತೀನಿ. ಸೊ ಅದರಿಂದ ಪ್ರ್ಯಾಂಕ್ ವಿಡಿಯೋಸ್ ನಾನು ಮಾಡಲ್ಲ.
ನೀವು ಗೌಡಾಸ ಲಿಂಗಾಯತ್ಸ? ಗೈಸ್, ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಮಾಡ್ತೀನಿ ನಾನು. ಗೌಡಾಸ ಲಿಂಗಾಯಸ ಅಂತ ಕೇಳ್ತೀರಾ? ನನ್ ಗೌಳ್ರು. ಇನ್ನೊಬ್ರು ಹೇಳಿದ್ದಾರೆ, ನೀವು ಯಾಕೆ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿ? ಪಾರ್ಲರ್, ಬ್ಯೂಟಿಷಿಯನ್ ಕಲಿಯೋಣ ಅಂದ್ರೆ ಇವಾಗ ಎಲ್ಲರೂ ಬ್ಯೂಟಿಷಿಯನ್ ಕಲಿತಿದ್ದಾರೆ. ಸ್ಯಾರಿ ಇಡೋಣ ಅಂದ್ರೆ ಪ್ರತಿ ಎಲ್ಲಿ ನೋಡಿದ್ರು ಸ್ಯಾರಿ, ಹೀರೋಯಿನ್ ನೋಡಿದ್ರು ಸ್ಯಾರಿ, ಯಾರು ನೋಡಿದ್ರು ಸ್ಯಾರಿ, ಆನ್ಲೈನ್ ಸ್ಯಾರಿ. ಇವಾಗ ಅಂಗಡಿಯವ್ರು ಸದ್ಯ ಪ್ರಮೋಷನ್ ಮಾಡ್ತಿರ್ಲಿಲ್ಲ, ಇವಾಗ ಅವರು ಪ್ರಮೋಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಂಗಡಿಯವ್ರು. ಸೊ ನಾನು ಸ್ಯಾರಿ ಬಿಸ್ನೆಸ್ ಮಾಡಲ್ಲ. ಆಮೇಲೆ ಇನ್ನೇನು ಡ್ರೆಸ್ಗಳ್ದು ಆನ್ಲೈನಲ್ಲೇ ಸಿಗುತ್ತೆ, ಅದನ್ನೂ ಮಾಡಲ್ಲ. ಏನು ಬಿಸ್ನೆಸ್ ಮಾಡೋದು ಅಂತಾನೆ ಐಡಿಯಾ ಉಳಿತಿಲ್ಲ. ಗೈಸ್, ನಿಮಗೇನಾದ್ರು ಗೊತ್ತಿದೆ ಪ್ಲೀಸ್ ನಾನು ಕಮೆಂಟ್ ಮಾಡಿ ಏನು ಬಿಸ್ನೆಸ್ ಮಾಡ್ಬೋದು ಅಂತ. ಇರಿ, ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ. ಏನು ಗೈಸ್, ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ನಂದು ಲವ್ ಮ್ಯಾರೇಜು. ನಾವಿಬ್ರು ಲವ್ ಮಾಡಿ 11-13 ವರ್ಷನೂ ಆಗಿರ್ಬೋದು. ಆದರೆ ಮದುವೆ ಅನ್ನೋ ಆಗಿ ಸೇರಿ ನಮ್ದು ಲವ್ ಮ್ಯಾರೇಜು. ಅದನ್ನ ಹೇಳ್ಬೇಕು ಅಂತ ಅಂದರೆ ಇನ್ನೊಬ್ರು ಮೆಸೇಜ್ ಮಾಡಿದ್ದಾರೆ. ಅವ್ರು ಕೇಳ್ತಿರೋದೇನು ಅಂದರೆ, ನಿಮ್ಮ ಏಜ್ ಎಷ್ಟು? ಏಜ್ ಎಲ್ಲ ಹೇಳಲ್ಲ, ಸಾರಿ. ಈ ಕ್ವಶನ್ ಸ್ಕಿಪ್ ಮಾಡ್ತೀನಿ, ಏಜ್ ಹೇಳಲ್ಲ. ಮತ್ತೆ ನೀವು ಇನ್ನೊಬ್ರು, ಮತ್ತೆ ನೀವು ಒಂದು ನಿಮಿಷ ನೀವು ಯಾಕೆ ನಿಮ್ಮ ಯಜಮಾನ್ರು ಫೇಸ್ನ ನೀವು ತೋರಿಸಲ್ಲ, ಬರೀ ಕಾಲು ಬ್ಯಾಕ್ ಸೊಂಟ ಮಾತ್ರ ತೋರಿಸ್ತೀರಾ? ಯಾಕೆ ಅಂದರೆ ಅವ್ರಿಗೆ ಕ್ಯಾಮ್ರಾ ಶೈ ಇದೆ. ನಾನು ಏನಾದರೂ ಫೋನ್ ಹಿಂಗೆ ಇಟ್ಕೊಂಡ್ಬಿಟ್ರೆ ಸಾಕು, ಪ್ಲೀಸ್ ನನ್ನ ತೆಗಿಬೇಡ ಅಂತ ಹೇಳ್ತಾರೆ. ಏನು ತೆಗಿಲಿ ನಾನು? ಅವ್ರ ಹತ್ರ ಬಯಸ್ಕೊಳ್ಳೋಕ್ಕೂ ಆಗಲ್ವಲ್ಲ. ಸೊ ಪಾಪ ಅವ್ರ ಫ್ರೀಡಮ್ ನಾನು ಇವಾಗ ನನಗಿಷ್ಟ ವಿಡಿಯೋಸ್ ಮಾಡೋದಕ್ಕೆ, ರೀಲ್ಸ್ ಮಾಡೋದಕ್ಕೆ. ನಾನು ಬ್ಲಾಗರ್ ಆಗೋಕ್ಕೆ ನಂಗೆ ತುಂಬ ಇಷ್ಟ. ಈಗಿಂದ ಅಂತಲ್ಲ, ಅವಾಗಿಂದನೂ ಅಷ್ಟೇ. ಸೊ ಅವ್ರಿಗೆ ಇಷ್ಟ ಆಗಲ್ಲ. ಮುಂಚೆ ಮಾಡ್ತಿದ್ರು ಅವರು, ಬಟ್ ಇವಾಗ ಮಾಡಲ್ಲ. ಸ್ವಲ್ಪ ಕ್ಯಾಮ್ರಾ ಶೈ ಇದೆ. ಸುಮ್ಮನೆ ಅವ್ರ ಪ್ರೈವಸಿನ ನಾವು ಹಾಳು ಮಾಡಬಾರ್ದಲ್ವಾ? ಸೊ ನಿಮಗೆ ಒಂದು ನಿಮಿಷ, ನೀವು ಒಬ್ಳೇ ಮಗಳ, ಇಲ್ಲ ನಿಮಗೆ ಅಕ್ಕ ಅಣ್ಣ ಯಾರು ಇದ್ದಾರಾ? ಎಸ್, ನನ್ಗೆ ಅಕ್ಕ ಇದ್ದಾರೆ. ನೋಡಿರ್ಬೋದಲ್ಲ, ನಾನು ತೋರಿಸಿದ್ದೀನಿ ಬ್ಲಾಗಲ್ಲಿ ನಿಮಗೆ. ನಮ್ಮ ಮಮ್ಮಿಗೆ ನಾನು, ನಮ್ಮ ಅಕ್ಕ ಇಬ್ಬರೇ. ನಮ್ಮ ಅಕ್ಕ ದೊಡ್ಡಕ್ಕ, ನಾನು ಚಿಕ್ಕವಳು. ಇಬ್ರಿಗೂ ಮದುವೆ ಆಗಿದೆ, ಅವಳಿಗೆ 2 ಮಕ್ಕಳಿದೆ, ನನಗಿನ್ನೂ ಮಕ್ಕಳಿಲ್ಲ. ಆರಾಮಾಗಿ ರೀಲ್ಸು ಮತ್ತು ಏನು ಹೇಳ್ತಾರೆ, ರೀಲ್ಸು ಮತ್ತು ಎಲ್ಲ ಯೂಟ್ಯೂಬೆಲ್ಲ ಮಾಡಿಕೊಂಡು FB ಮಾಡ್ಕೊಂಡು ಆರಾಮಾಗಿದ್ದೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಏನು ಲೈಕ್ ಮಾಡಿ. ಗೈಸ್, ಇದು ಲೇಡಿ ಕೇಳಿರೋದು, ನಿಮ್ಮ ಜೊತೆ ವಿಡಿಯೋ ಮಾಡ್ತಾರಲ್ಲ ಯಾರು? ಗೈಸ್, ನನ್ನ ಜೊತೆ ವಿಡಿಯೋ ಮಾಡೋದು ಒಬ್ಬರೇ, ನಮ್ಮ ಅತ್ತಿಗೆ ಒಬ್ಬರೇ ಮಾಡೋದು, ನಮ್ಮ ಯಜಮಾನ್ರವರ ಅಕ್ಕ. ಅದು ಬಿಟ್ಟರೆ ನಾನು ಯಾರ ಜೊತೆನೂ ನಾನು ಮಾಡಲ್ಲ ರೀಲ್ಸು. ನಮ್ಮ ಅಕ್ಕನೂ ಅವಳು ಜಾಸ್ತಿ ಬರಲ್ಲ. ಬಂದರೆ ನಾನು ಮಾಡಿದ್ರೆ ನಮ್ಮ ಅತ್ತಿಗೆ ಜೊತೆ ಒಬ್ಬರ ಜೊತೆನೇ ಮಾಡೋದು. ನಾನು ಅಷ್ಟಾಗಿ ಯಾರ ಜೊತೆನೂ ಮಾಡಿದ್ರೆ ನಮ್ಮ ಯಜಮಾನ್ರವ್ರ ಅಕ್ಕನ ಜೊತೆ. ಅವ್ರ ಹೆಸರು ಬಂದು ಮಂಜುಳಾ ಆರ್ ಅಂತ. ಮಂಜುಳಾ. ಅವ್ರದ್ದು ಇನ್ಸ್ಟಾಗ್ರಾಮ್ ID ಇದೆ, ಹೋಗಿ ಅವ್ರದ್ದು ಫಾಲೋ ಮಾಡಿ. ಅವ್ರದ್ದು ಯೂಟ್ಯೂಬ್ ಇರಬೇಕು ಅನ್ಸುತ್ತೆ, ಗೊತ್ತಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಇದೆ. ಅವರು ಸ್ಯಾರಿ ಪ್ರಮೋಷನ್ ಎಲ್ಲ ಮಾಡ್ತಾರೆ. ನಿಮಗೆ ಸ್ಯಾರಿಗಳು ಏನಾದ್ರು ಬೇಕಿದ್ರೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬೇಕಾದರೆ ಅವ್ರ ID-ನ ಹಾಕಿರ್ತೀನಿ, ನನ್ನ ID ಅವ್ರ ID ಇಬ್ಬರದು ಹಾಕಿರ್ತೀನಿ. ನಿಮಗೆ ಸ್ಯಾರೀಸ್ ಏನಾದರೂ ಬೇಕಿದ್ರೆ, ಇಲ್ಲ ಅಂತಂದರೆ ಅವರು ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾರೆ, ಹೋಗಿ ಅವ್ರನ್ನ ಫಾಲೋ ಮಾಡ್ಕೊಳ್ಳಿ. ಕೇಳ್ತಿದ್ದಾರೆ, ನೀವು ಯಾಕೆ ಒಬ್ಬರೇ ವಿಡಿಯೋಸ್ ಮಾಡ್ತೀರಾ? ಗೈಸ್, ನಂಗೆ ಅಷ್ಟೊಂದು ಜನ ಫ್ರೆಂಡ್ಸ್ ಇಲ್ಲ. ಆಮೇಲೆ ನಾನು ಜಾಸ್ತಿ ನಮ್ಮ ಮಮ್ಮಿ ಮನೆಗೆ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ, ನಾನು ಮನೇಲೇ ಇರ್ತೀನಿ. ನನ್ನ ಮನೆ ಅಂದರೆ ನನಗೆ ಸಾಕು, ಏನೂ ಬೇಡ. ಊಟ ಮಾಡ್ಬಿಟ್ಟು ತಾಚಿ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಆರಾಮಾಗಿ ನಾನು ಮನೇಲಿ ಇರ್ತೀನಿ. ನಾನು ಎಲ್ಲೂ ಹೋಗಲ್ಲ. ಅವ್ರಾಗಿ ಬಂದರೆ ಅಷ್ಟೇ ಮಾತಾಡ್ಸೋದು, ನಾನಾಗೆ ಹೋಗಲ್ಲ ಗೈಸ್. ನಮ್ಮಮ್ಮ ಅದಕ್ಕೆ ಬೈಯುತ್ತೆ, ನೀನು ಬರೋದೇ ಇಲ್ಲ ನಮ್ಮ ಮನೆಗೆ, ಬರೋದೇ ಇಲ್ಲ ಅಂತ ಬೈತಾರೆ. ಸೊ ನಾನು ಅಷ್ಟಾಗಿ ನಾನು ಯಾರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ. ನಂಗೆ ಜಾಸ್ತಿ ಫ್ರೆಂಡ್ಸು ಇಲ್ಲ. ನನಗೆ ಹೇಳ್ಬೇಕಂದ್ರೆ ಸ್ಕೂಲಿಂದ ಒಬ್ಬಳೇ ಫ್ರೆಂಡ್ ಇರೋದು, ಮೇಘ ಅಂತ. LKG ಟು ಇಲ್ಲಿವರೆಗೂ ಇದ್ದಾಳೆ, ಅವಳು ಒಬ್ಳೇನೆ. ಆಮೇಲೆ ಕಾಲೇಜಲ್ಲಿ ಅಂದರೆ ಸ್ವಲ್ಪ ಜನ ಇದ್ದಾರೆ, ಕೆಲಸದಲ್ಲಿ ಒಬ್ರು ಇದ್ದಾರೆ. ಇಷ್ಟೇ ನನಗೆ 2-3 ಜನ ಅಷ್ಟೇ ಗೈಸ್ ಇರೋದು ಫ್ರೆಂಡ್ಸ್. ನಾನು ಯಾರನ್ನೂ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಅಂದರೆ ನನಗೆ ಗೊತ್ತಿಲ್ಲ, ನನಗಿಷ್ಟ ಇಲ್ಲ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ. ಏನಕ್ಕೆ ಅಲ್ವಾ? ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು ಅಂತ ಇದ್ದರೆ ಸಾಕು.
ಫ್ರೆಂಡ್ಸ್ ಜಾಸ್ತಿ ಮಾಡ್ಕೋಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ಸ್ಟಾದಲ್ಲಿ ನಿಮಗೆ ಇನ್ಸ್ಟಾದಲ್ಲಿ ನಿಮ್ಗೆ ಎಷ್ಟು ಜನ ಫಾಲೋವರ್ಸ್ ಅಂತ ಕೇಳ್ತಿದ್ದಾರೆ ಯಾರು. ನನಗೆ ಪ್ರೆಸೆಂಟ್ ಇವಾಗ ಇರೋದು 28,271 ಇದ್ದಾರೆ. ನಾನು ಕಾಯ್ತಾ ಇದ್ದೀನಿ ಯಾವಾಗ 50 ಆಗುತ್ತೆ ಅಂತ. ನೋಡೋಣ. ಇದು ಆ್ಯಕ್ಚುಲಿ ಹೊಸ ಅಕೌಂಟು. ಈ ಅಕೌಂಟಿಗೆ ತುಂಬ ಚೆನ್ನಾಗಿ ನನಗೆ ಏನಂತ ಹೇಳ್ತಾರೆ, ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಈ ಅಕೌಂಟ್ಗೆ. ಲಾಸ್ಟ್ ಅಕೌಂಟಲ್ಲೂ ಇತ್ತು, ಬಟ್ ಅದರಲ್ಲಿ 28,000 ಸೇಮ್ ಇತ್ತು. ಬಟ್ ಅದು ಆ ಐ ಡಿನ ಹ್ಯಾಕ್ ಮಾಡಿಸಿದ್ರು, ಗೊತ್ತಿಲ್ಲ ಯಾರು ಅಂತ. ತುಂಬ ಚೆನ್ನಾಗಿರಲಿ, ನನ್ನ ಐ ಡಿನ ಹ್ಯಾಕ್ ಮಾಡಿಸ್ತಿರ್ದವ್ರು ಒಳ್ಳೇದು ಮಾಡಲಿ. ನಂಗೆ ಅಕೌಂಟೇ ಸಿಗಲಿಲ್ಲ. ಅಂದರೆ ಅದೇನು ವರ್ಕೇ ಆಗ್ತಾ ಇಲ್ಲ ಇತ್ತು, ಬಟ್ ವರ್ಕ್ ಆಗ್ತಿಲ್ಲ. ಇದನ್ನ 28,271 ಇದ್ದಾರೆ ಇವಾಗ ಪ್ರೆಸೆಂಟು. ಕಾಯ್ತಾ ಇದ್ದೀನಿ ಯಾವಾಗ 50K ಆಗುತ್ತೆ ಅಂತ. ನೋಡೋಣ 50K ಯಾವಾಗ ಆಗುತ್ತೆ ಅಂತ. ನಿಮಗೆ ಈ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಸುತ್ತೆ. ಯೂಟ್ಯೂಬಲ್ಲೂ ಹಾಕ್ತೀನಿ, Q&A ಅಂತ ಹಾಕ್ತೀನಿ. ನೋಡೋಣ ಯೂಟ್ಯೂಬಲ್ಲಿ ಎಷ್ಟು ಜನ ನನಗೆ ಈ ವಿಡಿಯೋಗೇನೆ ಕ್ವಶನ್ ಕೇಳಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ. ನೀವು ಯಾವ ಫೋನು ಯೂಸ್ ಮಾಡೋದು? ನಾನು 16+ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಮುಂಚೆ Vivo 73 ಇತ್ತು. ಅದರಲ್ಲಿ ವಿಡಿಯೋಸ್ ಚೆನ್ನಾಗಿ ಬರ್ತಿತ್ತು ಆ್ಯಕ್ಚುಲಿ. ಅದೊಂದು ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಫೋನು. ಅದಕ್ಕೆ ನಮ್ಮ ಯಜಮಾನ್ರು 16+ ಕೊಡಿಸಿದ್ದಾರೆ. ಇವಾಗ 16+ಅಲ್ಲಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಗರ್ಲ್ಸ್, ಇನ್ನೊಂದೇನು ಗೊತ್ತಾ, ಈ ಆ್ಯಂಡ್ರಾಯ್ಡ್ ಫೋನಲ್ಲಿ ಸ್ಟೋರೇಜ್ ತುಂಬ ಇರುತ್ತೆ. ಈ ಐಫೋನಲ್ಲಿ ಒಂದು 10 ವೀಡಿಯೋಸೇ ಇಟ್ಕೊಳಂಗಿಲ್ಲ, ಅಷ್ಟು ಬೇಗ ಸ್ಟೋರೇಜ್ ಫುಲ್ ಅಂತ ಬರುತ್ತೆ. ಗೊತ್ತಿಲ್ಲ ಯಾಕೆ ಅಂತ. ನಾನು ಸ್ಟೋರೇಜ್ನ ಬೈ ಮಾಡಿದ್ದೀನಿ, ಬಟ್ ಸ್ಟಿಲ್ ನನಗೆ ಸ್ಟೋರೇಜ್ ಫುಲ್ ಇವಾಗ ಒಂದು ಈ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಇನ್ಶಾಟಿಂದ ತೊಗೊಂಡು ಡೌನ್ಲೋಡ್ ಮಾಡಿಕೊಂಡು ಈ ವಿಡಿಯೋನ ಪೋಸ್ಟ್ ಮಾಡಿಸ್ಕೊಂಡು ಡಿಲೀಟ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಸ್ಟೋರೇಜ್ ಫುಲ್ ಅಂತ ಬರುತ್ತೆ. ಇಲ್ಲಿ ಯಾವ ವಿಡಿಯೋನೂ ನನಗೆ ಆಗಲ್ಲ. ಇದಕ್ಕೆ ಹೋಗಿದ್ವಲ್ಲ ಗೌಡ್ಗೆರೆಗೆ, ಅಲ್ಲಿ ಎಷ್ಟೊಂದು ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ಸ್ಟೋರೇಜ್ ಫುಲ್ಲಾಗಿ ನನ್ನ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಆವಾಗಲೇ ನಾನು ತೊಗೊಂಡಿದ್ದು, ಸ್ಟೋರೇಜ್ನ ಬೈ ಮಾಡಿದ್ದು. ಇಲ್ಲಪ್ಪ ಇದು ಆಗಲ್ಲ, ತೊಗೊಂಡ್ಬಿಡ್ಬೇಕು ಅಂತ ಹೇಳಿ ಸ್ಟೋರೇಜನ್ನು ಬೈ ಮಾಡಿದೆ. ಮಂತ್ಲಿ ಇಷ್ಟಂತ ಕಟ್ ಆಗುತ್ತೆ, ಬಟ್ ನಮಗೆ ಅನ್ಲಿಮಿಟೆಡ್ ಸ್ಟೋರೇಜ್ ಸಿಗುತ್ತೆ. ಹೌ ಇಸ್ ಯುವರ್ ಯೂಟ್ಯೂಬ್ ಜರ್ನಿ ಆ್ಯಂಡ್ ಇನ್ಸ್ಟಾ? ಯೂಟ್ಯೂಬು, ಇನ್ಸ್ಟಾ ತುಂಬಾ ಚೆನ್ನಾಗಿದೆ. ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡಬೇಕಿತ್ತು, ಮಧ್ಯದಲ್ಲಿ ಸ್ಟಾಪ್ ಮಾಡ್ತಿದ್ದೆ. ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ ಯೂಟ್ಯೂಬ್ ಮಾಡೋದಕ್ಕೆ. ಇವಾಗ ಎಲ್ಲರೂ ಯೂಟ್ಯೂಬ್ ಮಾಡೋದು ನೋಡಿ ನನಗೆ ಇನ್ಸ್ಪಿರೇಷನ್ ಆಗಿದೆ. ಸ್ಯಾಮ್ ಸಮೀರ್ ಬ್ರೋನ ನೋಡ್ತಾ ಇದ್ರೆ ನಾನು ಯೂಟ್ಯೂಬ್ ಮಾಡಬೇಕು, ಅವರು ಹೆಂಗೆ ಫ್ಯಾಮಿಲಿಗೆಲ್ಲ ಇದು ಮಾಡ್ತಾರೆ, ನಾನು ಆ ಥರನೇ ಮಾಡಬೇಕು ಅಂತ ಹೇಳಿ ಇವಾಗ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಯೂಟ್ಯೂಬ್ ಮೇಲೆ. ಅದಕ್ಕೆ ಒಂದು ದಿನ ಬಿಡ್ದಿರಂಗೆ ಡೈಲಿ ಬೇಸಿಸ್ ಮೇಲೆ ನಾನು ಯೂಟ್ಯೂಬ್ನ ಅಪ್ಲೋಡ್ ಮಾಡ್ತಿರೋದು. ಈ ವಿಡಿಯೋ ಇವತ್ತೇ ಬರುತ್ತೆ, ಇವತ್ತೇ ಮಾಡಿ ಇವತ್ತೇ ಹಾಕ್ತೀನಿ. ಅದು ತನು ಅಂದರೆ. ವೇರ್ ಇಸ್ ಯುವರ್ ಲಕ್ಕಿ? ನಮ್ಮ ಮನೆಯಲ್ಲಿ ಒಂದು ಪುಚ್ಚು ನಾಯಿ ಮರಿ ಇತ್ತು, ಲಕ್ಕಿ ಅಂತ. ಇದು ಯಾರೋ ನಾನು ಹಳೆ ಹಳೆ ಸಬ್ಸ್ಕ್ರೈಬರ್ ಕೇಳ್ತಿರೋದು. ಆ್ಯಕ್ಚುಲಿ ನಮ್ಮ ಮನೇಲಿ ನಾಯಿ ಇತ್ತು, ನಮ್ಮ ನಾಯಿ ಸಾಕಿದ್ದು ಲಕ್ಕಿ. ಸೊ ಅದು ನಾಯಿ ಅಂತ ಹೇಳೋಕ್ಕೂ ನನಗೆ ಇಷ್ಟ ಆಗಲ್ಲ, ಲಕ್ಕಿ ಅಂತಲೇ ಅದನ್ನು ಅದು ತಂದಮೇಲೆ ನಮಗಂತೂ ತುಂಬ ಏನು ಹೇಳ್ತಾರೆ, ತುಂಬ ಲಕ್ಕಿತ್ತು ಆ ಲಕ್ಕಿ ನಮಗೆ. ಅದಕ್ಕೆ ನಾವು ಲಕ್ಕಿ ಅಂತಲೇ ಹೆಸರಿಕ್ಕಿದ್ದು. ಅದು ಸ್ವಲ್ಪ ರೀಸನ್ಗೆ ನಾವು ನಮ್ಮ ಯಜಮಾನ್ರ ಫ್ರೆಂಡ್ ಮನೆಗೆ ಕೊಟ್ಟಿದ್ದು. ಮತ್ತೆ ಅವನು ನಮಗೆ ವಾಪಸ್ ಬಂದಮೇಲೆ ನಮ್ಗೆ ಅಡ್ಜಸ್ಟೇ ಆಗಲಿಲ್ಲ. ಅವನು ಮುಂಚೆ ಹೆಂಗಿದ್ನೋ ನಮ್ಮ ಜೊತೆ ಹಂಗಿರಲಿಲ್ಲ, ಊಟ ಮಾಡ್ತಿರ್ಲಿಲ್ಲ, ಏನೂ ಇಲ್ಲ. ಅದಕ್ಕೆ ಅದು ನನಗೆ ನೋಡಿ ಬೇಜಾರಾಗೋಯ್ತು. ಬೇಡ, ನಮ್ಮ ಹತ್ರ ಇದ್ರೆ ಒಂದು ಡಲ್ಲಾಗ್ಬಿಡ್ತಾನೆ ಅಂತ ಹೇಳಿ ವಾಪಸ್ ಕೊಟ್ಟು. ನಿಮಗೆ ತೋರಿಸ್ತೀನಿ ನಮ್ಮ ಲಕ್ಕಿ ಯಾರು ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇವನೇ ನಮ್ಮ ಲಕ್ಕಿ. ನಾವು ಮರಿಯಲ್ಲಿದ್ದಾಗ ತಂದಿದ್ದು. ಅದನ್ನ ನಾವು 1 ಮಂತ್ 2 ಮಂತ್ ಇದ್ದಾಗ ತಂದಿದ್ದು ಮರೀಲಿ. ನಾವು ನಾಗರಬಾವಿ ಇದ್ವಲ್ಲ ಅವಾಗ ತಂದಿದ್ದು. ನಾನು ಅವಾಗಿನ್ನೂ ಮದುವೆ ಆಗಿ ಕೆಲಸ ಬಿಟ್ಟಿದ್ದೆ. ನಮ್ಮ ಯಜಮಾನ್ರು ನೀನು ಒಬ್ಬಳೇ ಇರ್ತೀಯ, ಬೇಜಾರಾಗುತ್ತೆ, ಇದ್ರ ಜೊತೆ ಆಟಾಡ್ಕೊಂಡು ಆರಾಮಾಗಿರು ಅಂತ ಹೇಳಿ ತಂದು ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದ. ಒಂದು 2 years ಇದ್ದ ನಮ್ಮ ಜೊತೆ. ನಮಗೆ ಕೊಡೋದಕ್ಕೂ ನನಗೆ ಮನಸ್ಸಿರಲಿಲ್ಲ. ಫಾರ್ ಸಮ್ ರೀಸನ್ಸ್ ನಾನು ಕೊಡಲೇಬೇಕಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ವಾಪಸ್ ಕೊಟ್ಟೆ. ಏನೋ ಅವ್ರಿಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವ್ನು ಸ್ವಲ್ಪ ಹಾಸನಲ್ಲಿದ್ದ. ಅಲ್ಲಿಂದ ಬಂದಮೇಲೆ ಮತ್ತೆ ನಮ್ಮ ಮನೆಗೆ ಬಂದ. ಸಕಲೇಶ್ಪುರನೂ ಹಾಸನಲ್ಲೇ ಇದ್ದ. ಅಲ್ಲಿಂದ ಬಂದಮೇಲೆ ನಮ್ಗೆ ಅಡ್ಜಸ್ಟೇ ಆಗಲಿಲ್ಲ, ಊಟ ಮಾಡ್ತಾ ಇಲ್ಲ, ಒಂಥರ ಅಳೋನು.
ಅಳೋ ಥರ ಸೌಂಡ್ ಮಾಡೋನು. ನಮ್ಗೆ ಅವಾಗ ಅನಿಸ್ತು ಅವನು ಅಲ್ಲಿ ಚೆನ್ನಾಗಿದ್ದ, ಅಲ್ಲಿ ಅಡ್ಜಸ್ಟ್ ಆಗಿದ್ದ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ನಮ್ಮ ಯಜಮಾನ ನೋಡೋಕ್ಕಾಗ್ದಲೇ ಗೈಸ್ ಅವನಿಗೆ ಪೆಡಿಕ್ಯೂರ್ ಮಾಡಿಸ್ತಿದ್ದೋ, ನೇಲ್ಸ್ ಕಟ್ ಮಾಡಿಸ್ತಿದ್ದೋ, ನಾವು ಮಾಡ್ತಿರ್ಲಿಲ್ಲ, ಅವ್ನ ಇದಕ್ಕೆ ಕರ್ಕೊಂಡು ಹೋಗ್ತಿದ್ದೋ ಮಾಡ್ಸೋಕ್ಕೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮ ಯಜಮಾನ್ರು, ನಾನು ಚೆನ್ನಾಗಿ ನೋಡ್ಕೊಂಡಿದ್ದೆ. ಬಟ್ ಫಾರ್ ಸಮ್ ರೀಸನ್ಸ್ ನಾವು ಕೊಡಲೇಬೇಕಿತ್ತು, ಕೊಟ್ಟು. ಇವಾಗ ಇಲ್ಲೇ ಇದ್ದಾನೆ, ಬಟ್ ಅವನಿಗೆ ಹೋಗ್ಲಿ ಬಿಡಿ. ಇವಾಗ ಅದಕ್ಕೆ ಇನ್ನೊಂದು ಏನಾದ್ರು ರ್ಯಾಟ್ರಲ್ಲರ್ ಏನಾದ್ರು ತಗೊಬರೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ನೋಡಬೇಕು ಏನು ತರ್ತಾರೆ ಅಂತ. ಗೈಸ್ ಅಷ್ಟೇ ಗೈಸ್, ಕ್ವಶನ್ಸ್ ಮುಗೀತು. ಬರೀ ಒಂದು 10 ಜನ, ಒಂದು 5 ಜನ ಕೇಳಿರ್ಬೋದು ಅಷ್ಟೇ. ಸೊ ನಿಮಗೂ ಏನಾದ್ರು ಕ್ವಶನ್ ಕೇಳಬೇಕು ಅಂತ ಅಂದರೆ ಈ ವಿಡಿಯೋದಲ್ಲೇ ಕೇಳಿ. ಏನಾದ್ರು ಡೌಟ್ ಇತ್ತು ಅಂತೆಲ್ಲ ಕೇಳಿ ಇದ್ರೆ ಈ ವಿಡಿಯೋದಲ್ಲೇ ಕೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ತನು ಕೂಡ ಕ್ರಾಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.